ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಒಂದು ನಿಮಿಷ ಪ್ಲೀಸ್. ಹೇಳಕ್ಕೆ ಬರ್ತಾ ಇದೆಯಾ? ಎಲ್ಲೋ basically we are splitting into two modes, like hydrogen and oxygen. If a person, what suppose we are purchasing oxygen concentrated, if a person can use only oxygen also by this device, if a person can use one ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀವಿ. ಇಲ್ಲ ಒಂದು ತಿಂಗಳು ಆದಮೇಲೆ ಒಂದು ತಿಂಗಳು ಫ್ರೀ ಕೊಡ್ತೀವಿ. ನಾವು ಇನ್ನೊಂದು 4 ಹೈಪರ್ ಆಕ್ಟಿವ್ ನಿದ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಂಗಾಗುತ್ತೆ. 2 ಅವರು 3 ಅವರು ಕಂಟಿನ್ಯೂಸ್ ಬೇಕಾದ್ರೂ ತೊಗೊಬೋದು. ನೀವು ಆರಾಮಾಗಿ ನೀವು ರೆಸ್ಟ್ ಮಾಡೋ ಟೈಮಲ್ಲಿ ಹಾಗೂ ನಿಮ್ಮ ಯೋಗಕ್ಷೇಮ ಹೆಚ್ಚಿಸಲು RRR ಹೈಡ್ರೋಜನ್ ಅನ್ನು ವಿನ್ಯಾಸಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ RRR ಕಂಪ್ನಿಯಿಂದ. ಇದು ಅನೇಕ ಜನರಿಗೆ ಉಸಿರಾಟದಿಂದ ಹಿಡಿದು ನಮಗೆ ಆಕ್ಸಿಜನ್ ಕಡಿಮೆ ಇದ್ದರೆ ಇವತ್ತು ಅದರ ಪ್ರಯೋಜನವೂ ಆಗುತ್ತೆ. ಪ್ರಾರಂಭವಾಗಿ ಇವರು 1 ತಿಂಗಳು ಉಚಿತವಾಗಿ ಇಲ್ಲಿ ಬರ್ತಕ್ಕಂಥ ಜನ ತುಂಬ ಡೇಂಜರ್ ಇರುತ್ತೆ. ನಾವು ಈ ವಾಟರ್ ಏನಾದರೂ ಎವ್ರಿ ಡೇ ಏನಾದರೂ ಸಿಕ್ತು ನಾವು ಕುಡಿದು ಇದು 3000 ಲೀಟರ್. ಅನುಭವ ಬರುತ್ತೆ. ಇಲ್ಲಿ ಬರ್ತಕ್ಕಂಥದ್ದು 1 ವಾರ ಒಂದು ಟೈಮ್ ಟೇಬಲ್ ಮಾಡಿ ಆ ಟೈಮಿಗೆ ಬಂದು ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಮಾಡುತ್ತೆ. ಅದರ ಅನುಭವ ಆಗುತ್ತೆ. ನಾವೇನು ಪ್ರಾರಂಭ ಮಾಡಿದ್ದೀವಿ ಇದು ನಮ್ಮ ಕ್ಷೇತ್ರದ ಜನಕ್ಕೆ, ಸುತ್ತಮುತ್ತಲಿನ ಜನಕ್ಕೆ ಅನುಕೂಲ ಆಗಲಿ. ನಾನು ಈಗಾಗಲೇ 180 ಕುಟುಂಬಕ್ಕೆ ಆಕ್ಸಿಜನನ್ನು ಕೊಡ್ತಾ ಇದ್ದೇನೆ ಉಚಿತವಾಗಿ. ಕರೋನಾದಲ್ಲಿ ಬಂದಿರ್ತಕ್ಕಂಥ ಆಕ್ಸಿಜನ್ ಕಾನ್ಸಂಟ್ರೇಟೆಡ್ ಇದೆ, ಆಕ್ಸಿಜನ್ ಸಿಲಿಂಡರ್ಗಳೇನಿದೆ, ವಯಸ್ಸಾಗಿರ್ತಕ್ಕಂಥ ಕುಟುಂಬಗಳಿಗೆ 180 ಮನೆಗಳಲ್ಲಿ ಈಗಾಗಲೇ ಆಕ್ಸಿಜನ್ ಇದೆ, ಕೊಟ್ಟಿದ್ದೇನೆ. ಇದನ್ನು ಸುಮಾರು 350 ಸಿಲಿಂಡ್ರು ನನ್ನ ಹತ್ರ ಇದೆ, ನನ್ನ ಸ್ವಂತದ್ದು. ವಯಸ್ಸಾಗಿರ್ತಕ್ಕಂಥವ್ರು ಕೆಲವರು ಹಾಸ್ಪಿಟ್ಲಿಗಿಂತ ಬರೋದಕ್ಕಿಂತ ಮುಂಚೆನೇ ನಮ್ಮ ಮನೆಗೆ ಬೇಕು ಅಂತಕ್ಕಂಥದ್ದು ಕೇಳ್ತಾರೆ. 80 ಕುಟುಂಬದಲ್ಲಿ ನೆನ್ನೆ ಸಿಕ್ಕಿದ್ರು ಒಬ್ಬರು, ನನ್ನ ಎಂತೆಗೆ ಇದನ್ನ ಕೊಟ್ಟಿದ್ದೀನಿ, ಇದನ್ನು ಆಗಲೇ ಕಳೆದ 1 ವರ್ಷದಿಂದ ಅವ್ರು ಬದುಕಿರೋವರೆಗೂ ಬೇಕು ಸರ್ ಅಂತಕ್ಕಂಥದ್ದು ಹೇಳಿದ್ರು. 80 ಕುಟುಂಬದಲ್ಲಿ ಆ ಕುಟುಂಬದಲ್ಲಿ ಅವ್ರು ಎಲ್ಲಿವರೆಗೂ ಭಗವಂತ ಆಯಸ್ಕೊಟ್ಟಿರ್ತಾನೆ ಅಲ್ಲಿವರೆಗೂ ಆಕ್ಸಿಜನ್ ಬೇಕು ಅವ್ರಿಗೆ. ಅದನ್ನು ಬಹುಶಃ ಎಲ್ರಿಗೂ ಅನುಕೂಲ ಆಗುತ್ತೆ. ಯಾರಿಗೆ ಆಕ್ಸಿಜನ್ ಸಮಸ್ಯೆ ಇದೆ ಎಲ್ರಿಗೂ ಇದಾಗುತ್ತೆ. ಇದರ ಉಪಯೋಗವನ್ನು 1 ವಾರ ಇಲ್ಲ 10 ದಿನ 15 ದಿನ ನಾವು ಉಪಯೋಗಿಸಿದ ನಂತರ ನಮಗೇನಾಗಿದೆ, ನಮ್ಗೆ ಉಸಿರಾಟದ ನಾವೊಂದು ಮಾಡಿ ಹತ್ತಬೇಕಾದಷ್ಟು ತ್ರಾಸಾಗುತ್ತೆ. ಇದನ್ನು ತಗೊಂಡು 1 ವಾರ ಆದಮೇಲೆ ನೋಡಿದ್ರೆ ಅವಾಗ ನಮಗೆ ಇದರ ಅನುಭವ ಗೊತ್ತು. ಒಳ್ಳೆಯದಾಗಿ ನಮ್ಮ ಕಂಪ್ನಿ ಇಲ್ಲೆಲ್ಲರಿಗೂ ಗೊತ್ತಾದಮೇಲೆ ನೀವು ನೀವು ಹೇಳ್ದಂಗೆ ಕ್ಲಿನಿಕ್ಗಳನ್ನೇ ಕರಿಬೋದು. ನಾನು ಆಕ್ಸಿಜನ್ ಕ್ಲಿನಿಕ್ಗಳನ್ನೇ ಇದು ಮಾಡಿ ನನ್ನ ಕಚೇರಿ ಹತ್ರ ಇದೆ, ಯಾರು ಬಂದರೂ ಅಲ್ಲಿ ಆಕ್ಸಿಜನ್. ಶಾಸಕರಾಗಿರ್ತಕ್ಕಂಥ ಸಾಮಾನ್ಯ ಗೋಪಾಲನವರು ನಮ್ಮ ಸಮಸ್ತ ಸಂಸ್ಥೆಯ ಮಾಡಿ ಹೈಡ್ರೋಜನ್ ಥೆರಪಿ ಎಂಬ ಒಂದು ಯಂತ್ರದಿಂದ ನಮಗೆ ಪರಿಶೀಲನೆ ಮಾಡಿಕೊಂಡ್ರು. ಪರಿಶೀಲನೆ ಮಾಡಿ ಸಮಾಜಕ್ಕೆ ಒಳ್ಳೆಯದಾಗಲಿ, ನಮ್ಮ ಜನತೆ ಸದುಪಯೋಗ ಪಡೆಯತಕ್ಕಂಥ ಮಾದರ ಜನಪ್ರಿಯ ನಾಯಕ ಚಪ್ಪಲದಲ್ಲಿ ಜನಪ್ರಿಯ ಮಾನ್ಯ ಗೋಪಾಲನವರು ಗೋಪಾಲನವರು ಬಹುಮುಖ ಬದ್ಧತೆಯಿಂದ ಹೊಂದಿರತಕ್ಕಂಥವರು, ಸಮಾಜದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥ ಮಹಾನ್ ನಾಯಕರು. ಮಹಾನ್ ದೀನ ದಲಿತರ ಬಗ್ಗೆ, ನಾಗರಿಕರ ಬಗ್ಗೆ, ಬಡತನದ ಬಗ್ಗೆ, ರೋಗ ರುಜಿನಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಧನ್ಯವಾದ. ನಾಯಕರಿಗೆ ನಮ್ಮ ಆರ್ಆರ್ ಡಿಜಿಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವತಿಯಿಂದ ಸಂಸ್ಥೆಯನ್ನ ಉದ್ಘಾಟನೆ ಮಾಡಿ ಹೈಡ್ರೋಜನ್ ಎಂಬ ಯಂತ್ರದ ಮುಖಾಂತರ ಅವರೇ ಪರಿಶೀಲನೆ ಮಾಡಿಕೊಂಡು ಈ ಒಂದು ಸೌಕರ್ಯವನ್ನ ಸಮಾಜ ವಾಯ್ಸ್ ಕಡಿಮೆ MLA ಸಾಹೇಬರು ಬರಬೇಕು ಅಂತ ಹೇಳೋದು ಇವ್ರ ಪಾತ್ರ ತುಂಬಾ ದೊಡ್ಡದಿದೆ.
ಗೋಪಾಲ ಸರ್ ಹತ್ರ ಮಾಡಬೇಕಾಯ್ತು. ಟ್ರಿಬಲ್ ಡಿಜಿಟೆಕ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನು. ಸೊ ನಾನು ಸುಮಾರು 5 ವರ್ಷಗಳಿಂದ ಒಂದು ನಿಮಿಷ ಕುಮಾರ್ ಅಂತ ಹೇಳ್ಬಿಟ್ಟು ಟ್ರಿಬಲ್ ಡಿಜಿಟೆಕ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನು ಸುಮಾರು 5 ವರ್ಷಗಳಿಂದ ಈ ಒಂದು ಆಲ್ಕಲೈನ್ ವಾಟರ್ ಮತ್ತು ಒಂದು ಹೈಡ್ರೋಜನ್ ಥೆರಪಿ ಬಗ್ಗೆ ಸಾಕಷ್ಟು ಡೀಪಾಗಿ ನಾಲೆಡ್ಜ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿರೋ ಒಂದು ಸಫಲತೆ ನಮಗೆ ಈ ದಿನ ಸಿಕ್ಕಿದೆ. ಸೊ ಇವತ್ತು ನಾವು ಏನಿವೆ ಹೈಡ್ರೋಜನು ಮತ್ತು ಆಲ್ಕಲೈನ್ ವಾಟರ್ ಏನಿದೆ ನಮ್ಮ ಬಾಡಿಗೆ ತುಂಬ ಅತಿ ಮುಖ್ಯವಾಗಿ ಬೇಕಾಗಿರೋಂಥದ್ದು. ಕಾರಣ ಏನಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ 70% ನೀರಿರುತ್ತೆ. ಆ ನೀರಿನ pH ವ್ಯಾಲ್ಯೂನ ನಾವು ಚೆಕ್ ಮಾಡಿದಾಗ ನಮಗೆ 7.2 ಮೇಲ್ಗಡೆ ಇರುತ್ತೆ, 7.2 ಜಾಸ್ತಿ ಇರುತ್ತೆ. ಸೊ ಇವತ್ತು ನಾವು ಕುಡಿತಾ ಇರೋಂಥ ನೀರು 4 ರಿಂದ 4.5 pH ವ್ಯಾಲ್ಯೂ ಇರೋದ್ರಿಂದ ಸೊ ಇದು ತುಂಬ ಕಡಿಮೆ ಆಗುತ್ತೆ. ಆ ಕಡಿಮೆ ಆಗ್ತಾ ಇರೋದ್ರಿಂದನೇ ನಮ್ಮ ಬಾಡಿನಲ್ಲಿ ಸಾಕಷ್ಟು ಕಾಯಿಲೆಗಳು ಬರೋದಕ್ಕೆ ಒಂದು ಕಾರಣ ಆಗ್ತಾ ಇದೆ. ಇವಾಗ ಏನು ಮಾರ್ಕೆಟಲ್ಲಿ ಸಾಕಷ್ಟು ಬ್ರಾಂಡ್ಗಳೇನು ಇದೆ ಅದರಲ್ಲಿ ಯಾವುದ್ರಲ್ಲೂ ಕೂಡ ನೀವು ನೋಡಿರ್ಬೋದು pH ವ್ಯಾಲ್ಯೂ ಬಂದ್ಬಿಟ್ಟು ಮೆನ್ಷನ್ ಮಾಡಿರೋಲ್ಲ. ಕಾರಣ ಏನಂತ ಹೇಳಿದ್ರೆ ಅದು pH ವ್ಯಾಲ್ಯೂ 4 ರಿಂದ 4.5 ಮಾತ್ರನೇ ಇರ್ತಾ ಇದೆ. ಅದಕ್ಕೋಸ್ಕರನೇ ಯಾರು ಮೆನ್ಷನ್ ಮಾಡಿಲ್ಲ. ಅದು ಪ್ಯೂರ್ಲಿ ಅಸಿಡಿಕ್ ವಾಟರ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ನಮಗೆ ಬಾಡಿನಲ್ಲಿರೋಂಥದ್ದು 7+ ಇರೋದ್ರಿಂದ ಅದು ಆಲ್ಕಲೈನ್ ವಾಟರ್ಗೆ ಅದು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಕುಡಿಬೇಕಾಗಿರೋ ನೀರು ಕೂಡ ಆಲ್ಕಲೈನ್ ವಾಟರ್ನೇ ಕುಡಿಬೇಕು. ಇಲ್ಲಿ ನಮಗೆ ಪ್ರಕೃತಿಯಲ್ಲಿ ಎಂಟೈರ್ ಇಂಡಿಯಾದಲ್ಲಿ ನಾವು ಚೆಕ್ ಮಾಡಿದಾಗ ಆಲ್ಕಲೈನ್ ವಾಟರ್ ಬಂದ್ಬಿಟ್ಟು ನಮಗೆ ಬೇಕಾಗಿರೋದು ಎಲ್ಲೂ ಸಿಗ್ತಾ ಇಲ್ಲ ಇವಾಗ. ಕಾರಣ ಏನಂತ ಹೇಳಿದ್ರೆ ಅದು ಕಂಟಾಮಿನೇಟ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ಇವಾಗ ಆಲ್ಕಲೈನ್ ವಾಟರ್ ಡೈರೆಕ್ಟಾಗಿ ನಮಗೆ ಎಲ್ಲಾದ್ರೂ ಸಿಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಗಂಗಾ ಒಂದು ಉಗಮ ಸ್ಥಾನ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ ಗಂಗೋತ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾತ್ರನೇ ನಮಗೆ ಈ ಒಂದು ಆಲ್ಕಲೈನ್ ವಾಟರ್ ಡೈರೆಕ್ಟಾಗಿ ಯೂಸ್ ಮಾಡಿಕ್ಕೆ ಸಿಗ್ತಾ ಇದೆ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ತೊಗೊಂಬಂದು ಕುಡಿಯೋದಕ್ಕೆ ಡೈಲಿ ಆಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾವು ಈ ಒಂದು ಕೃತಕವಾಗಿರೋಂಥ ಒಂದು ಮಿಷನ್ನ ಒಂದು ಮೊರೆ ನಾವು ಹೋಗಬೇಕಾಗಿದೆ. ಇವಾಗ ಇನ್ನೊಂದು ಹೈಡ್ರೋಜನ್ ಥೆರಪಿ ಅಂತ ಹೇಳ್ಬಿಟ್ಟು ನಾವೇನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಹೈಡ್ರೋಜನ್ನ ಅನಿಲ ಗ್ಯಾಸ್ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ ಅದನ್ನು ನಾವು ಇನೇಲ್ ಮಾಡಿದಾಗ ನಮ್ಮ ಬಾಡಿನಲ್ಲಿ ಸತ್ತೋಗಿರೋಂಥ ಒಂದು ಸೆಲ್ಸ್ ಬಂದ್ಬಿಟ್ಟು ರಿಯಾಕ್ಟಿವೇಟ್ ಆಗುತ್ತೆ ಅಂತ ಹೇಳಿದಾಗ ನಮಗೆ ಸಾಕಷ್ಟು ಕಾಯಿಲೆಗಳಿಂದ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಇದನ್ನ ರೆಗ್ಯುಲರ್ ಆಗಿ ಏನಾದರೂ ಒಂದು ಅರ್ಧ ಗಂಟೆಯಿಂದ 1 ಗಂಟೆ 2 ಗಂಟೆ ಏನಾದರೂ ರೆಗ್ಯುಲರ್ ಆಗಿ ಯಾರಾದರೂ ಯೂಸ್ ಮಾಡಿದ್ರೆ ಅವ್ರಿಗೆ ಎಂಥ ಕಾಯಿಲೆ ಇದ್ರೂ ಕೂಡ ಇದು ಒಂದು ಗುಣಪಡಿಸೋಂಥ ಒಂದು ವರ್ಕ್ ಇದು ಮಾಡುತ್ತೆ. ಅದು ನಾವು ನಮ್ಮ ಕಂಪನಿಯಿಂದ ಪ್ರಾರಂಭ ಮಾಡ್ತಾ ಇರೋದು ನಮಗೆ ತುಂಬ ಹೆಮ್ಮೆ ಇದೆ. ಸೊ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡಿ. ಸ್ಟಾರ್ಟಿಂಗಲ್ಲಿ ಯಾರು ಒಂದು ತಿಂಗಳವರೆಗೂ ಕೂಡ ನಾವು ಯಾವುದೇ ಅಮೌಂಟ್ ಕೂಡ ಚಾರ್ಜ್ ಮಾಡ್ತಾ ಇಲ್ಲ. ಸೊ ದಯಮಾಡಿ ಎಲ್ಲರೂ ಬನ್ನಿ. ನಮ್ಮ ಕಚೇರಿನಲ್ಲೇ ಈ ಒಂದು ಮಿಷಿನ್ ಮಾತ್ರ ಇದೆ. ಇನ್ನು ಒಂದು ಕೆಲವೇ ದಿನಗಳಲ್ಲಿ ಇನ್ನೊಂದು 4 ಮಿಷಿನ್ ತರಿಸ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಿಷಿನ್ನು ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಫ್ರೀಯಾಗಿ ನಾವು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಈ ಒಂದು ಸವಲತ್ತುಗಳನ್ನು ಉಪಯೋಗಿಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಕನ್ನಡ ಜನತೆಯಲ್ಲಿ ಮತ್ತು ಎಂಟೈರ್ ಇಂಡಿಯಾ ಜನತೆಯಲ್ಲಿ ನಾನು ಸಾಮುದಾಯಿಕ ರೂಪದರ್ಶಿ ಆ್ಯಂಡ್ ಸೋಷಲ್ ಆಕ್ಟಿವಿಸ್ಟ್. ಇದು ಹೈಡ್ರೋಜನ್ ಥೆರಪಿ ಅಂತ ಏನಿವತ್ತು ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಖುಷಿಯ ವಿಚಾರ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬ್ಯೂಟಿ ಸಂಬಂಧಪಟ್ಟಂಗೆ ಹೈಡ್ರೋಜನ್ ಫೇಶಿಯಲ್ ಅನ್ನೋದು ಕೂಡ ತುಂಬಾ ಫೇಮಸ್ ಆಗಿದೆ. ಬಿಕಾಸ್ ನಮ್ಮ ಸ್ಕಿನ್ಗೆ ಹೈಡ್ರೇಟ್ ಆಗಿ ಮತ್ತಷ್ಟು ಗ್ಲೋ ಕೊಡುವಂತಹ ಒಂದು ಟ್ರೀಟ್ಮೆಂಟ್ ಆಗಿರುತ್ತೆ. ಅದೇ ರೀತಿ ನಾವು ಏನು ಪೊಲ್ಯೂಷನ್ ಯುಕ್ತ ಗಾಳಿ ಸೇವನೆ ಮಾಡ್ತೀವಿ ಅದಕ್ಕೆ ವಿರುದ್ಧವಾಗಿ ಎಲ್ಲರ ಆರೋಗ್ಯವನ್ನು ಕಾಪಾಡಲಿಕ್ಕೋಸ್ಕರ ಇವ್ರುಗಳೆಲ್ಲ ಮತ್ತು ಎಲ್ರಿಗೂ ಫೈನಾನ್ಷಿಯಲ್ ಆಗಲಿ ಆರೋಗ್ಯವಾಗಿ ಎಲ್ಲೂ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ಹಿತದೃಷ್ಟಿಯಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವರು ಮಾಡ್ತಿರ್ತಕ್ಕಂತಹ ಈ ಒಳ್ಳೆ ಕೆಲಸ ಪ್ರತಿ ಜನಕ್ಕೂ ಕೂಡ ತಲುಪಿ ಎಲ್ಲರೂ ಕೂಡ ಸದುಪಯೋಗ ಪಡಿಸಿ. ಈ ಸಣ್ಣ ಮಕ್ಕಳು ಆಮೇಲೆ ವಯಸ್ಸಾಗಿರೋರೆಲ್ಲ ಯೂಸ್ ಮಾಡ್ಬೋದಾ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಏಜ್ ಆಗಿರೋ ತನಕ ಇದನ್ನ ಟ್ರೀಟ್ಮೆಂಟ್ ತಗೋಬಹುದು ಅಂತ ಹೇಳಿದ್ದಾರೆ. ಹಾಗೆ ಕ್ಯಾನ್ಸರ್ ಇರೋರು ಕೂಡ ಹೈಡ್ರೋಜನ್ ಅಂತ ಗಾಳಿ ಏನು ಬರೀ ಉಸಿರಾಡೋದಕ್ಕೆ ಮಾತ್ರ ಇದು ಮಾಡ್ಕೊತಾ ಇದ್ದೀವಿ. ಹೈಡ್ರೋಜನ್ ಏನಾಗುತ್ತೆ ಇದು ಲೈಕ್ ಮೆಡಿಸಿನ್ ಥರ ಇದು ಕೆಲಸ ಮಾಡಲ್ಲ. 0 TDS ಇರೋಂಥ ನೀರನ್ನು ಯೂಸ್ ಮಾಡಿಕೊಂಡು ಈ ಒಂದು ಥೆರಪಿನ ನಾವು ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ವಿ ಕ್ಯಾನ್ಸರ್ ಪೇಷಂಟ್ಗಳು ಹೇಗೆ ಸೃಷ್ಟಿಯಾಗ್ತಾ ಇದ್ದಾರೆ ಅಂತ. ಹೈಡ್ರೋಜನ್ ಅದು ಆಕ್ಸಿಜನ್ ಜೊತೆಗೆ ಮತ್ತು ಹೈಡ್ರೋಜನ್ ಎರಡು ಸೇರಿದೆ H2O ಆಗೋದು ನೀರಾಗುವಂಥದ್ದು. ಸೊ ಹೈಡ್ರೋಜನ್ನ ಸಪ್ರೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಟ್ ವಿಲ್ ಇಂಪ್ಯಾಕ್ಟ್ ಟು ಅವರ್ ಸಿಲ್ ಮಾಡಿ ಕೊಡೋದ್ರಿಂದ ಆಟೋಮೆಟಿಕ್ ಆಗಿ ಸ್ಕಿನ್ ಅಲ್ಲಿರುವಂಥ ರಂಧ್ರಗಳನ್ನು ಅದಕ್ಕಿಂತ ನೆಕ್ಸ್ಟ್ ಸುಪೀರಿಯರ್ ವಾಟರ್ ಅಂದರೆ ಹೈಡ್ರೋಜನ್ ರಿಚ್ ವಾಟರ್. ಸೊ ಹೈಡ್ರೋಜನ್ ರಿಚ್ ವಾಟರ್ನ ಕ್ರಿಯೇಟ್ ಮಾಡುವಂಥ ಒಂದೇ ಒಂದು
ಒಂದು ವಿಷಯ ತಪ್ಪು ಸಿಂಗಲ್ ಜನರಲ್ ಆಗಿ ಶಾಲೆ ಹಾಕುವಾಗ ಎಲ್ಲ ರೈಟ್ ಹಾಕ್ತಾರೆ ಇದನ್ನೇ ಈಗ ಲೈಫ್ ಮುಗಿದಂಗಿಲ್ಲ ಮುಂದಿನ ತುಂಬಾ ಚೆನ್ನಾಗಿದೆ. ಯಾರಿಗೆ ಏನೆಲ್ಲ ಅವ್ರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಆಲ್ ದ ಬೆಸ್ಟ್ ಟು ಆಲ್ RR ಕಂಪನಿಗೆ ನನ್ನ ಎಲ್ಲ ಥರದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಾನು ದೇವರ ಕರ್ನಾಟಕ ಫಿಲ್ಮ್ ಆ್ಯಕ್ಟರ್. ನಾನಿವತ್ತು ನಮ್ಮ ರಮೇಶ್ ಅವರ ಕಂಪನಿ ಏನಿದೆ RRR ಡಿಜಿಟೆಕ್ ಪ್ರೈವೇಟ್ ಲಿಮಿಟೆಡ್, ಆ ಕಂಪನಿಯ ಒಂದು ಹೊಸ ಇದೇನು ಶುರು ಮಾಡಿದ್ದಾರೆ, ಅಲ್ಲಿ ಇನಾಗ್ರೇಷನ್ ಬಂದಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಇವರು ಒಂದು ಹೊಸ ಎಕ್ವಿಪ್ಮೆಂಟ್, ಅಂದರೆ ಸಾಕಷ್ಟು ರಿಸರ್ಚ್ ಮಾಡಿ ಒಂದು ವಾಟರ್ ರಿಲೇಟೆಡ್ ಒಂದು ಹೊಸ ಎಕ್ವಿಪ್ಮೆಂಟ್ನ ಇವರು ತಯಾರಿ ಮಾಡಿದ್ದಾರೆ. ಆಮೇಲೆ ಅದರದ್ದು ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ದಾರೆ. ಸೊ ಅದರದ್ದು ಎಕ್ವಿಪ್ಮೆಂಟ್ ಕೂಡ ನಾವು ಟ್ರಯಲ್ ಮಾಡಿದ್ದೇವೆ. ಸೊ ಈಗಿನ ಜನ್ರೇಷನ್ ಏನು ಸ್ವಲ್ಪ ನಾವು ಈಗಿನ ವಾಟರ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಅದರಲ್ಲಿ ನಮಗೆ ಬೇಕಾಗಿರುವಂಥ ಮಿನರಲ್ಸ್ಗಳು ನಮಗೆ ಸಿಗ್ತಾ ಇಲ್ಲ. ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಅದರಲ್ಲಿ ಒಂದು ಇವ್ರ ಎಕ್ವಿಪ್ಮೆಂಟ್ ಮುಖಾಂತರ ಹೈಡ್ರೋಜನ್ ರಿಚ್ ವಾಟರ್ನ ತಯಾರು ಮಾಡಿ ಇದು ಮಾಡ್ತಾರೆ. ಇವರು ಒಂದು ಹೊಸದಾಗಿ ಶುರು ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಈ ಕಂಪನಿಗೆ ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ಜ್ಯೋತಿ ಕಲಾವಿದೆ. ಇವತ್ತು ದಿನೇಶ್ ನಾಚಪ್ಪ ಸರ್ RR ಡಿಜಿಟೆಕ್ ಕಂಪನಿ ಇದ್ರದ್ದು ಇನಾಗ್ರೇಷನ್ ಇವತ್ತು. ಇವರು ತುಂಬ ಒಳ್ಳೆ ಎಕ್ವಿಪ್ಮೆಂಟ್ ಇವಾಗ ಎಲ್ಲ ಕಡೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇದು ಮೇನ್ ಅಂದರೆ ನೀರು, ನಾವು ಕುಡಿಯೋ ನೀರಲ್ಲಿ ಏನು ಪೊಲ್ಯೂಷನ್ ಇದೆಯೋ ಅದೆಲ್ಲ ಹೋಗೋ ಥರ, ಅಂದರೆ ಮತ್ತು ನಮ್ಗೆ ಏನೇನೋ ಸಿಕ್ನೆಸ್ ಇರುತ್ತೆ ಅದೆಲ್ಲ ಈ ನೀರಿಂದ ಹೋಗುತ್ತೆ ಅಂತಂದ್ಬಿಟ್ಟು ಇದರಿಂದ ಅದಕ್ಕೋಸ್ಕರ ಅಂತಲೇ ಇವರು ತುಂಬ ರಿಸರ್ಚ್ ಮಾಡಿಬಿಟ್ಟು ಇವತ್ತು ಒಂದು ಇಕ್ವಿಪ್ಮೆಂಟ್ ಅದನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ. ಸೊ ನಾವು ನೋಡಿದ್ವಿ, ತುಂಬ ಚೆನ್ನಾಗಿದೆ. ಇದರಿಂದ ಎಲ್ಲರಿಗೂ ಎಲ್ಲ ಸಿಕ್ನೆಸ್ ಹೋಗುತ್ತೆ. ಇಡೀ ಟೀಮ್ಗೆ ನಾನು ವಿಶ್ ಮಾಡ್ತೀನಿ. ಮತ್ತು ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಹೆಲ್ತ್ ವೈಸ್ ಇದರಲ್ಲಿ ತುಂಬ ಕಲ್ಮಶ ಇದೆ. ಅಂದರೆ ನಾವು ಕುಡಿಯೋ ನೀರು ನಮಗೆ ಮುಖ್ಯವಾದದ್ದು, ಹೆಲ್ತ್ ರಿಲೇಟೆಡು. ಹಾಗಾಗಿ ಹೆಲ್ತ್ಗೋಸ್ಕರ